ಓಂ ಗ್ರಹಣಾಮಾದಿಯಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ರವಿಃ ಪೀಡಾಂ ಹರತು ಮೇ ಮಂಗಳಃ ಪೀಡಾಂ ಹರತು ಮೇ ಬುಧಃ ಪೀಡಾಂ ಹರತು ಮೇ ಗುರುಃ ಪೀಡಾಂ ಹರತು ಮೇ ಶುಕ್ರಃ ಪೀಡಾಂ ಹರತು ಮೇ ಶನಿಃ. ಇಂದು ಎಲ್ಲ ಗುರುಗಳ ಆರಾಧ್ಯವಾಗಿರುವಂಥ ನವಗ್ರಹಗಳ ಬಗ್ಗೆ ನಾನು ಹೇಳುತ್ತೇನೆ. ಪ್ರತಿ ಒಂದು ನವಗ್ರಹದಲ್ಲಿ ವಿಶೇಷವಾಗಿರುವಂತಹ ನವಗ್ರಹ ಎಂದರೆ ಶನಿದೇವ. ಶನಿದೇವ ಅಂದರೆ ತಾನು ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ರೂಪದಲ್ಲಿರುವಂತಹ ಭಗವಂತ. ಅವನನ್ನು ಕಂಡರೆ ಸಾಧಾರಣ ಎಲ್ಲರೂ ಹೆದರುವುದುಂಟು. ಹೆದರಬೇಡಿ. ಶನಿದೇವ ಎಂದರೆ ನಿಮಗೆ ಆಶೀರ್ವಾದ ಮಾಡುತ್ತಾನೆ. ಅವನು ನಮ್ಮನ್ನು ನಾವು ಮಾಡಿರುವಂಥ ತಪ್ಪುಗಳನ್ನು ತಿದ್ದಿ ನಮಗೆ ಸರಿಯಾದ ದಾರಿ ದಾರಿಯನ್ನು ತೋರಿಸುವಂತವನೇ ಶನಿದೇವ. ಇಲ್ಲಿ ಶನಿದೇವನ ಒಂದು ಆರಾಧನೆ ಎಂದರೆ ತಿರುನಲ್ಲಾರಿರುವ ದೇವಸ್ಥಾನ. ಇಲ್ಲಿ ಶನಿದೇವನಿಗೆ ಒಂದು ವಿಶೇಷವಾಗಿರುವಂಥ ಒಂದು ಸಣ್ಣ ಉಪಕಥೆ ಹೇಳುತ್ತೇನೆ. ಒಮ್ಮೆ ತಾಯಿ ಮಗಳು ಇಬ್ಬರು ಇರುತ್ತಾರೆ. ತಾಯಿ ಬಂದು ಅಡುಗೆ ಮಾಡಿಕೊಂಡು ಮಗಳನ್ನು ಸಾಕಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುತ್ತಿರುತ್ತಾಳೆ. ಅವಳ ಜೊತೆ ವ್ಯಾಸಂಗ ಮಾಡುತ್ತಿರುವಂಥ ಇನ್ನೊಬ್ಬ ಹುಡುಗಿ ತುಂಬ ಶ್ರೀಮಂತರ ಮನೆ. ಆ ಮನೆಯಲ್ಲೇ ತನ್ನ ತಾಯಿ ಅಡುಗೆಯೊಳಾಗಿ ಕೆಲಸ ಮಾಡುತ್ತಿರುತ್ತಾಳೆ. ಹೀಗೆ ಈ ಹುಡುಗಿ ಅಡುಗೆಯೊಳಾಗಿ ಕೆಲಸ ಮಾಡುತ್ತಿರುವಂಥ ಈ ಮಗುವಿಗೆ ಬಹಳಷ್ಟು ತೊಂದರೆ ಸಿಲುಕುತ್ತದೆ. ಒಮ್ಮೆ ಪ್ರತಿನಿತ್ಯ ಅವಳು ನಂಬಿರುವುದು ಶ್ರೀ ಶನಿ ಭಗವಾನನ್ನು. ಅವನನ್ನು ಆರಾಧಿಸುತ್ತಾ ಪೂಜಿಸುತ್ತಾ ಬೆಳೆದಂತಹ ಮಗು. ಈ ಮಗು ಒಮ್ಮೆ ಏನು ಮಾಡುತ್ತಾಳೆಂದರೆ ತನ್ನ ಗೆಳತಿಯ ಅಂದರೆ ಸಿರಿವಂತಳಾದ ಗೆಳತಿಯ ಮದುವೆಯಲ್ಲಿ ಹೋಗಿರುತ್ತಾಳೆ. ಸಿರಿವಂತ ಗೆಳತಿಯ ಮದುವೆಯಲ್ಲಿರುವಾಗ ಹುಡುಗನ ತಮ್ಮನು, ಆಹಾ, ಈ ಹುಡುಗಿ ಬಡವೆಯಾದರೂ ಎಷ್ಟು ಸುಂದರವಾಗಿದ್ದಾಳೆ, ಇವಳನ್ನು ನಾನು ವರಿಸಬೇಕು, ಇವಳನ್ನು ನಾನು ಮದುವೆಯಾಗಬೇಕು ಎಂದು ಇಷ್ಟಪಡುತ್ತಾನೆ, ಮೋಹಿಸುತ್ತಾನೆ. ಇದನ್ನು ಕೇಳಿದ ಗೆಳತಿಯು, ಸಿರಿವಂತ ಗೆಳತಿಯು, ನಾನು ಸಿರಿವಂತಳಾದಳು, ನನ್ನ ಸೌಂದರ್ಯಕ್ಕೆ ಮಾರು ಹೋಗಿ ಇವನು ಮದುವೆ ಮಾಡಿಕೊಳ್ತಿದ್ದಾನೆ. ಆದರೆ ಇವಳು ನನಗಿಂತ ಸೌಂದರ್ಯವತಿ, ಇವಳು ನನ್ನ ಮನೆಯ ಅಡುಗೆ ಮನೆಯ ಕೆಲಸದವಳ ಮಗಳು, ಇವಳನ್ನು ನಾನು ತಂಗಿ ಎಂದು ಭಾವಿಸಿ ನನ್ನ ಮೈದು ನನಗೆ ತಂದು ಕೊಡುವುದೇ ದುಸ್ಸಾಧ್ಯ ಎಂದು ಹೇಳಿ ಒಮ್ಮೆ ಏನು ಮಾಡುತ್ತಾಳೆ ಎಂದರೆ ತನ್ನ ಬಳಿ ಇರುವಂಥ ಒಂದು ಒಡವೆಯನ್ನು ತೆಗೆದುಕೊಂಡು ಅಡುಗೆ ಮಾಡುತ್ತಿರುವ ಆ ತಾಯಿಯ ಜೊತೆಗೆ ಪಕ್ಕದಲ್ಲಿ ಇರಿಸ್ತಾಳೆ. ಮತ್ತೆ ಎಲ್ಲರಿಗೂ ಬಂದು ಹೇಳುತ್ತಾಳೆ, ಅಯ್ಯೋ, ನಾನು ಮದುವೆ ಮನೆಯಲ್ಲಿ ಹಾಕಿಕೊಂಡ ಒಡವೆಯನ್ನು ಯಾರೋ ಕದ್ದು ಬಿಟ್ಟಿದ್ದಾರೆ ಅಂತ. ಕದ್ದು ಬಿಟ್ಟಿದ್ದು ಇವಳು ಅಂತ ಹೇಳಿ ಅಡುಗೆ ಮನೆಯೊಳಗೆ ಹೇಳಿದಾಗ ಅವಳು ಅನಾವಶ್ಯಕವಾಗಿ ತೊಂದರೆಯಲ್ಲಿ ಸಿಲುಕಲು ಅವಳು ಮಾಡಿದಂಥ ಉಪಾಯ. ತೊಂದರೆಗೆ ಸಿಲುಕಿದ್ದಾಗ ಆ ಒಡವೆಯು ಅಲ್ಲೇ ಸಿಗುತ್ತದೆ. ಸಿಕ್ಕಿದ ಕೂಡ ಇವಳೇ ಅಡುಗೆ ಮನೆಯವಳು ಮಾಡಿದ ಕಳ್ಳಿ ಇವಳು ಅಂತ ಹೇಳಿ ಅಡುಗೆಯವಳನ್ನು ಅವಳಿಗೆ ಸೆರೆವಾಸ ಮಾಡುತ್ತಾರೆ. ಆದರೆ ಮಗಳು ನನ್ನ ತಾಯಿಯ ಥರ ತಪ್ಪು ಮಾಡಲು ಸಾಧ್ಯವಿಲ್ಲ, ನಾವು ನ್ಯಾಯಪರವಾಗಿದ್ದು ಅಂತ ಹೇಳಿ ಆ ಶನೀಶ್ವರ ಸ್ವಾಮಿಯಲ್ಲಿ ಮೊರೆ ಹೋಗುತ್ತಾಳೆ. ಆಗ ಶನೀಶ್ವರ ಸ್ವಾಮಿಯು ಎಷ್ಟು ಕಟುವಂತನಾಗಿದ್ದರೂ ತನ್ನ ಭಕ್ತರಿಗೆ, ಅಯ್ಯೋ ಪಾಪ, ಇದು ಮಗು ಅಳುತ್ತಿದೆಯಲ್ಲ, ನಾನು ನನ್ನ ತಂದೆ ಅಂತ ಕರೆಯುತ್ತಿದ್ದಾಳಲ್ಲ, ನಾನು ಅವಳಿಗೆ ಸಹಾಯವಾಗಬೇಕು ಅಂತ ಹೇಳಿ ಓರ್ವ ವಿಪ್ರ ಅಂದರೆ ಒಬ್ಬ ಅರ್ಚಕನ ರೂಪದಲ್ಲಿ ಬರುತ್ತಾನೆ. ಬಂದು, ಮಗು ನಿನಗೆ ಏನು ಬೇಕು ಅಂತ ಕೇಳುತ್ತಾನೆ. ಆಗ ಅವಳು ಹೇಳುತ್ತಾಳೆ, ತಂದೆ, ನನ್ನ ತಾಯಿಯು ಕಷ್ಟದಲ್ಲಿ ಸಿಲುಕಿದ್ದಾಳೆ. ನಾವು ಎಷ್ಟಾದರೂ ಕಷ್ಟಪಟ್ಟು ಅಡುಗೆ ಮಾಡಿ ಮಾನ ಮರ್ಯಾದೆಯಿಂದ ಬದುಕುತ್ತಿರುವಂಥ ಜನ ನನ್ನ ತಾಯಿಯನ್ನು ಕಳ್ಳಿ ಎಂದು ಸಿಕ್ಕಾಕಿಸಿ ನನ್ನನ್ನು ಎಲ್ಲಿಗೂ ಶಾಲೆಗೆ ಹೋಗೋದಾಗೆ ಮಾಡಿದ್ದಾಳೆ. ನಾನು ಸಣ್ಣವಳು, ನನಗೆ ಅಣ್ಣ ತಮ್ಮ ತಂದೆ ಯಾರೂ ಇಲ್ಲ, ನಾನು ಏನು ಮಾಡಲಿ, ನನ್ನನ್ನು ಯಾರು ನೋಡಿಕೊಳ್ಳುತ್ತಾಳೆ ಅಂತ ಬಿಕ್ಕಿ ಅಳುತ್ತಾಳೆ. ಆಗ ಶನೀಶ್ವರ ಸ್ವಾಮಿಯು ಅವಳನ್ನು ಶನಿ ದೆಸೆ ನೀಡುತ್ತಿರುವುದನ್ನು ಕಂಡು, ಅವಳು ನನ್ನಲ್ಲಿ ಮೊರೆ ಹೋಗಿರುವುದರಿಂದ ಇವಳಿಗೆ ಉಪಾಯವನ್ನು ನಾನೇ ಸೂಚಿಸುತ್ತೇನೆ ಅಂತ ಹೇಳಿ, ನೋಡು ಮಗು, ನೀನು ಅಲ್ಲಿರುವಂಥ ಕ್ಷಮಿ ವೃಕ್ಷಕ್ಕೆ 15 ಕೊಡ ನೀರನ್ನು ತಂದು ನಿನ್ನ ಕೈಯಾರೆ ತಂದು ಸೇದಿ ನದಿಯಿಂದ ತಂದು ಹಾಕಬೇಕು ಅಂತ ಹೇಳುತ್ತಾನೆ. ಆಗ ಇವಳು 15 ಕೊಡ ನೀರನ್ನು ತಂದು ಒಂದು ಗಾಡಿ ಥರ ಮಾಡಿ ಕಷ್ಟಪಟ್ಟು ಇಳಿಯುತ್ತಿರುತ್ತಾಳೆ. ಆ ಸ್ವಾಮಿ ಎಂಥ ದಯಾಳು ಅಂದರೆ ಕಟುವಲ್ಲ, ಬಹಳ ಒಳ್ಳೆಯವನು. ಇವಳು ಎಳೆಯುತ್ತಿರುವ ಗಾಡಿ ಮುಂದೆ ಹೋಗಲಾಗೋದಿಲ್ಲ. ಅದನ್ನು ಆ ಗಾಡಿಯನ್ನು ತಾನೇ ಎತ್ತಿ ಹಿಡಿಯುತ್ತಾನೆ. ಎತ್ತಿ ಹಿಡಿದು ಇವಳು ಪೂಜೆ ಮುಗಿಸುವವರೆಗೂ ಕಾಯ್ದಿರುತ್ತಾನೆ. ಆವಾಗ ಅವಳು, ಧನ್ಯವಾದ ಚಿಕ್ಕಪ್ಪ, ನೀನು ಯಾರು ಎಂದು ನನಗೆ ಗೊತ್ತಿಲ್ಲ, ಆದರೆ ನೀನು ಸಹಾಯ ಮಾಡಿರೋದ್ರಿಂದ ಶಮಿ ವೃಕ್ಷಕ್ಕೆ ನನಗೆ ನೀರು ಹಾಕಲು ಆಗಿತ್ತು, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದಲು ಶನಿ ಭಗವಾನ್ ತಥಾಸ್ತು ಎಂದು ಹೇಳುತ್ತಾನೆ. ತಥಾಸ್ತು ಅಂತ ಹೇಳಿದ ಕೂಡಲೇ ಈ ಹುಡುಗಿ ನೀರಿನ ಪೂಜೆ ಎಲ್ಲ ಮುಗಿಸುತ್ತಾಳೆ. ನಂತರ ಶನಿಗೆ ಕೋಪ ಜಾಸ್ತಿ ಆಗುತ್ತದೆ. ಕೋಪಿಷ್ಟನಲ್ಲವ ತಂದೆ ಏನು ಮಾಡುತ್ತಾನೆಂದರೆ, ಆ ಹುಡುಗಿ ಯಾರು ಇವಳಿಗೆ ತೊಂದರೆಗೆ ಗುರುತುಪಡಿಸಿದಳೋ
ಅವಳಿಗೆ ಯಾರೂ ಗೊತ್ತಾಗದಂತೆ ಇವಳು ಮಲಗಿರುವ ಕೋಣೆಯಲ್ಲಿ ಕತ್ತಲಿದಿಂದ ಓರ್ವ ವ್ಯಕ್ತಿ ಬರುವ ಹಾಗೆ ಮಾಡಿರ್ತಾನೆ. ಆಗ ಮದುವೆಯಾಗಿರುವ ಗಂಡ, ಆಹಾ, ಇವಳನ್ನು ನಾನು ಮದುವೆಯಾಗಿದ್ದರೆ ಇವಳು ಬೇರೆ ಯಾರೋ ಪರಪುರುಷನೊಂದಿಗೆ ಸಂಬಂಧವಿಟ್ಕೊಂಡಿದ್ದಾಳೆ, ಹಾಗಾದರೆ ಇವಳನ್ನು ನಾನು ಥಳಿಸಬೇಕು ಅಂತ ಹೇಳಿ, ನಾನು ನಿನ್ನೊಳಗೆ ಬಾಳಲಾರೆ, ನೀನು ಸರಿಯಾದ ಹೆಂಗಸಲ್ಲ ಅಂತ ಹೇಳ್ತಾನೆ. ಆವಾಗ ಇವಳು ಹತ್ತು ಕರೆದು ದೇವಸ್ಥಾನಕ್ಕೆ ಬರುತ್ತಾಳೆ. ಆವಾಗ ಅದೇ ಶನಿ ಭಗವಾನ್ ಹೇಳುತ್ತಾನೆ, ನೀನು ಏನೋ ತಪ್ಪು ಮಾಡಿದ್ದೀಯ ಅನಿಸುತ್ತೆ, ಅದಕ್ಕೆ ಹಾಗಾಗಿ ನಿನಗೆ ಶನಿ ಮಹಾತ್ಮ ಶಿಕ್ಷೆ ಕೊಟ್ಟಿದ್ದಾನೆ. ಏನು ಮಾಡಿದ್ದೀಯ ಅಂದಾಗ, ಹೌದು, ನಾನು ಹೊಟ್ಟೆ ಕಿಚ್ಚಿನಲ್ಲಿ ನನ್ನ ಗೆಳತಿ ಬಡವಳು, ಅವಳ ತಾಯಿ ಅಡುಗೆವಳು, ನಾನೇ ತಪ್ಪು ಮಾಡಿ ಒಡವೆಯನ್ನು ಅವಳ ಬರೆಗೆ ಇರಿಸಿ ಇವಳನ್ನು ತೊಂದರೆಗೆ ಸಿಕ್ಕಿ ಹಾಕಿಸಿದೆ. ಯಾಕಂದರೆ ಇವಳೋ ಸೌಂದರ್ಯವತಿ, ಬಡವಿ, ಇವಳು ನನ್ನ ಸಮಾನಕ್ಕೆ ನನ್ನ ಮೈದನನ್ನು ಮದುವೆಯಾಗಿದ್ದರೆ ನನಗೆ ತಂಗಿಯಾಗುತ್ತಾಳೆ ಅಂತ ಹೊಟ್ಟೆ ಕಿಚ್ಚಿನಿಂದ ನಾನು ಆ ಥರ ಮಾಡಿದೆ, ನನ್ನ ತಪ್ಪನ್ನು ಕ್ಷಮಿಸಿಬಿಡು ಎಂದು ತಿಳಿಯದೆ ಶನೀಶ್ವರ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾಳೆ. ನಮಸ್ಕರಿಸಿದ ಕೂಡಲೇ ಶನಿ ಮಹಾಸ್ವಾಮಿಗೆ ಸಮಾಧಾನವಾಗುತ್ತದೆ. ಸಮಾಧಾನವಾಗಿ, ಹೇಗಾದರೂ ಸರಿ, ನಾನು ಇವರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ಅವಳಿಗೆ ಕ್ಷಮಿಸುತ್ತಾನೆ. ಕ್ಷಮಿಸಿದ ಕೂಡಲೇ ಅವಳು ಹೋಗಿ ಸೆರೆಯಲ್ಲಿರುವಂಥ ತನ್ನ ಅಡುಗೆಯವಳು ಅಂದರೆ ಗೆಳತಿಯ ತಾಯಿಯನ್ನು ಕರೆತಂದು ಆ ಗೆಳತಿಯ ತಾಯಿಯನ್ನು ಮತ್ತೆ ಗೆಳತಿಯನ್ನು ಕ್ಷಮೆ ಕೇಳುತ್ತಾಳೆ ಮತ್ತು ಗೆಳತಿಗೆ ತನ್ನ ಮೈದುನನ್ನು ಕೊಟ್ಟು ಮದುವೆ ಮಾಡುತ್ತಾಳೆ. ಹೀಗಾಗಿ ಶನೀಶ್ವರ ಸ್ವಾಮಿಯು ಕಟುವನಲ್ಲ, ಅವನನ್ನು ಕ್ಷಮಾಪಣೆ ಕೇಳಿ ನಾವು ಮಾಡಿರುವಂಥ ಎಲ್ಲ ತಪ್ಪುಗಳನ್ನು ಅವನಿಗೆ ಬೇಡಿಕೊಳ್ಳುವುದಾದರೆ ಶನೀಶ್ವರ ಸ್ವಾಮಿ ನಮ್ಮನ್ನು ಕಾಪಾಡುತ್ತಾನೆ. ಬೋಲೋ ಜೈ ಶನೀಶ್ವರ ಭಗವಾನ್ ಕಿ ಜೈ.